ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ನೋಡಿ. ಕರ್ನಾಟಕ ಟಿ ಮುಂದೆ ಬರುವ 2026ರ ಅಕಾಡೆಮಿಕ್ ಇಯರ್ನಲ್ಲಿ ಯಾವ ತಿಂಗಳಲ್ಲಿ ಕರ್ನಾಟಕ ಟಿ ಎಕ್ಸಾಮಿನೇಷನ್ ಕಾಲಾಗಬಹುದು, ಅದರ ಜೊತೆಗೆ GPSTR ಮತ್ತು PST HSTR ಟೀಚರ್ಸ್ ಶಿಕ್ಷಕರ ನೇಮಕಾತಿಯ ಸಿ&ಆರ್ ರೂಲ್ಸ್ ಏನಿದೆ, ಆ ಒಂದು ಸಿ&ಆರ್ ರೂಲ್ಸ್ ಚೇಂಜ್ ಆಗುತ್ತಾ ಅಥವಾ ಇಲ್ಲ, ಮತ್ತು HSTR ಶಿಕ್ಷಕರ ನೇಮಕಾತಿ ಕುರಿತು ಒಂದು ಬಿಗ್ ಅಪ್ಡೇಟ್, PG ಮತ್ತು TET ಕಂಪಲ್ಸರಿ ಇದೆನಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಮೊದಲಿಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ವರ್ಷದಲ್ಲಿ ಓಕೆ ಒಂದು ಬಾರಿ ಈ ಒಂದು TET ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಈಗ ಮತ್ತೆ ಮೇನಲ್ಲಿ ಅಥವಾ ಜೂನ್ನಲ್ಲಿ TET ಕಾಲ್ ಆಗುತ್ತಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಕ್ವಶನ್ಸ್ಗಳಿದ್ದು ಶಿಕ್ಷಕ ಆಕಾಂಕ್ಷಿಗಳದ್ದು. ಸೊ BC ನಾಗೇಶ್ ಸರ್ ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ವರ್ಷದಲ್ಲಿ 2 ಬಾರಿ TETಯನ್ನು ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ನೀಡಿದರು. ಸೊ ಹಾಗಾಗಿ ಈಗ ವರ್ಷದಲ್ಲಿ 2 ಬಾರಿ TET ಆಗುತ್ತಾ ಅಥವಾ ಆಗಲ್ಲ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ HSTR ಎಕ್ಸಾಮಿನೇಷನ್ಗೆ PG ಮತ್ತು TET ಏನು ಕೇಳಿದ್ದೀರಾ, ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು CSE ಅಧಿಕಾರಿಯೊಂದಿಗೆ ಮಾತನಾಡಿ PG ಮತ್ತು TET HSTR ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಕಂಪಲ್ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಬಹಳಷ್ಟು ವಿಡಿಯೋಗಳು ಕೂಡ ಶೇರ್ ಆಗಿವೆ ಇದರ ಕುರಿತು. ಸೊ PG ಮತ್ತು TET ಕಂಪಲ್ಸರಿ ಇಲ್ಲ ಅನ್ನೋದ್ರ ಬಗ್ಗೆ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ. ಸೊ ಈಗ ಸಿ&ಆರ್ ರೂಲ್ಸ್ಗಳಲ್ಲಿ ಚೇಂಜಸ್ಗಳಾಗೋದು ಏನಾದರೂ ಆಗಬಹುದಾ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಇದೆ. ಮತ್ತು KTET 2026 ಮೇ ತಿಂಗಳಲ್ಲಿ ನೋಟಿಫಿಕೇಶನ್ ಆಗಬಹುದಾ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ರು. ಮೇ ಬಿ ಈಗ ಮೋಸ್ಟ್ ಪ್ರೊಬ್ಯಾಬ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಐ ಥಿಂಕ್ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಸೊ ಹಾಗಾಗಿ ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಶನ್ ಆದರೆ ಮತ್ತೆ TET ಕಾಲ್ ಆಗೋದಿಲ್ಲ. ಮತ್ತೆ TET ಕಾಲ್ ಆಗೋದು ನಿಮ್ಮದು ಸೆಪ್ಟೆಂಬರ್ನಲ್ಲಿನೇ, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ TET ಕಾಲ್ ಆಗುತ್ತೆ 2026ರದ್ದು. ಸೊ HSTRಗೆ PG ಅಗತ್ಯ ಇಲ್ಲ ಅಂದರೆ ನೀವು ಡಿಗ್ರಿ B.Ed ಮಾಡಿದ್ದಲ್ಲಿ ಪ್ರಿಪ್ರೇಷನನ್ನು ಮಾಡಿ. ಸೊ ಬೆಸ್ಟ್ ಆಫ್ ಲಕ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.